ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಗುಂಡಿ 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 ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಗುಂಡಿಗಳು. ನೀವೇನಾದರೂ ವೆಹಿಕಲ್ ತಗೊಂಡು 1 ಕಿಲೋಮೀಟರ್ ಹೋಗಬೇಕು ಅಂತಂದ್ರೆ ಪರದಾಡಬೇಕು ಅಂತ ಒಂದು ಸ್ಥಿತಿ ಬೆಂಗಳೂರಿನಲ್ಲಿ. ಇದರ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆಯ ಜ್ವಾಲೆ ಎದ್ದಿದೆ. ರಸ್ತೆ ಗುಂಡಿಗಳನ್ನು ಮುಚ್ಚಿ ಸರ್ಕಾರದ ವಿರುದ್ಧ ಧರಣಿ ಮಾಡ್ತಾ ಇದ್ದಾರೆ ಬಿಜೆಪಿಗರು. ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ, ಜಲ್ಲಿ ಪುಡಿ ಅದೆಲ್ಲವನ್ನು ಕೂಡ ಸುರಿತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ಭಾಳ ಕಷ್ಟಜೀವಿಗಳು ರಾಜಕಾರಣಿಗಳು ನಿಜಕ್ಕೂ ನೋಡಿ. ಈ ರೀತಿ ಮಣ್ಣು ಗಿಣ್ಣು ಎಲ್ಲ ಕಲಿಸ್ಕೊಂಡು ಜಲ್ಲಿ ಪುಡಿ ತಂದು ಹಾಕಬೇಕು ಅಂದರೆ ಸಾಮಾನ್ಯ ಸಂಗತಿನ. ಅವ್ರ ಎಫರ್ಟನ್ನು ಮೆಚ್ಚಬೇಕು. ನಿಜವಾದಂಥ ಶ್ರಮಜೀವಿಗಳು ಅಂತಂದ್ರೆ ಇವರೇ ನೋಡಿ. ಸರ್ಕಾರ ಇದಕ್ಕೆ ಆಸ್ಪದ ಕೊಟ್ಟಿದೆಯಲ್ಲ ಅದನ್ನು ಹೇಳಿ. ಯಾಕಂದರೆ ಅವರೇ ನಾವು ಅಭಿಯಾನ ಮಾಡಿದಂಥ ಸಂದರ್ಭದಲ್ಲಿ ಗುಂಡಿ ಮುಚ್ಚುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಇವತ್ತಿಂಥ ಸ್ಥಿತಿ ಬರ್ತಿರಲಿಲ್ಲ. TV9 ಅಭಿಯಾನವನ್ನು ಸರ್ಕಾರ ಬಹಳ ಹಗುರವ ತಗೊಳ್ತು. ಅದರ ಪರಿಣಾಮ ನೋಡಿ. ಪಾಪ ಅಶೋಕ್ ಅವರು ಸಲಿಕೆ ತಗೊಂಡು ಎಳೆಯಬೇಕು ಅಂತಾರೆ, ಬರ್ತಾ ಇಲ್ಲ ಅವ್ರಿಗೆ. ಪ್ರತಿಭಟನೆಗೋಸ್ಕರ ಈ ರೀತಿ ಕಸರತ್ತುಗಳು ಮಾಡಿದ್ರೆ ಇನ್ನೇನಾಗುತ್ತೆ ಹೇಳಿ. ಇದೆ ರಾಜ್ಯ ಸರ್ಕಾರದ ಬಗ್ಗೆ ಹೇಳಬೇಕು. ಆಶ್ಚರ್ಯ ಆಗುತ್ತಪ್ಪ ನಿಜಕ್ಕೂ. ಇಷ್ಟೊಂದು ಗುಂಡಿ ಗೊಟ್ಟರುಗಳಿವೆ. ವೆಹಿಕಲ್ಗಳನ್ನು ತಗೊಂಡು ಹೋಗೋಕ್ಕೆ ಜೀವ ಅಂಗೈಯಲ್ಲಿ ಹಿಡ್ಕೊಂಡು ಹೋಗಬೇಕು. ಇವ್ರಿಗೆ ಯಾವ ಅರಿವು ಇಲ್ಲ. ಕಾಮಾಖ್ಯ ರಸ್ತೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತೀವಿ. ಅಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಅಶೋಕ್, ಶಾಸಕ ರವಿ ಸುಬ್ರಹ್ಮಣ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು, ಬೆಂಗಳೂರು ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಮರಣದ ಕೂಪಗಳಾಗೋಗ್ಬಿಟ್ಟಿದೆ. ಸಾವಿರಾರು ಜನ ಹಳ್ಳಗಳಲ್ಲಿ ಬಿದ್ದು ಸಾವು ನೋವು ಆಗ್ತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ. ಬೆಂಗಳೂರಲ್ಲೂ ಕೂಡ BJP ವತಿಯಿಂದ ಕಾಮಾಖ್ಯ ಹತ್ರ ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ಇವತ್ತು ವಿನೂತನ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ರಸ್ತೆ ಗುಂಡಿ ಮುಚ್ಚೋ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಆಗ್ತಾ ಇದೆ. ನಿಮ್ಗೆ ಯೋಗ್ಯತೆ ಇಲ್ಲ. ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ, ಗುಂಡಿಗಳು, ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ. ನಾವು ಸಹಕಾರ ಮಾಡ್ತೀರಿ. ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ನಾವೇನೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಂಥೇಳಿ BJPಯವರು ಹೇಳಿದ್ರೆ ನೀವು ಸಹಿಸಬೇಡಿ. ಆದರೆ ಇಡೀ ರಾಜ್ಯದ ಜನ ಮೂಲೆ ಮೂಲೆಯಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಮಾಧ್ಯಮದಲ್ಲಿ, ಎಲ್ಲ ಮಾಧ್ಯಮದಲ್ಲೂ, ಎಲ್ಲ ಪತ್ರಿಕೆಗಳಲ್ಲೂ ದಿನನಿತ್ಯ ಗುಂಡಿಗಳದೇ ಒಂದು ಪೇಜ್ ಮಾಡಿಬಿಟ್ಟಿದ್ದಾರೆ. ನಾವೇನು ಹೇಳಿದ್ರೆ ಅವ್ರಿಗೆ, ನೀವು ಬಂಡತನವನ್ನು ತೋರಿಸ್ತಾ ಇದ್ದೀರಾ. ಸರ್ಕಾರ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಪಾಪರ್ ಆಗಿದ್ದೀರಿ ಅಂತ ಓಪನ್ನಾಗಿ ಡಿಕ್ಲೇರ್ ಮಾಡಿಬಿಡಿ. ಪಾಪರ್ ಸರ್ಕಾರ ಇದು ಅಂತ. ಅದನ್ನು ಬಿಟ್ಬಿಟ್ಟು ನಾವಿವತ್ತು 1000 ಗುಂಡಿ ಮುಚ್ಚಿದ್ರಿ, ನೆನ್ನೆ 2000 ಮುಚ್ಚಿದ್ರಿ, ಮೊನ್ನೆ 3000 ಮುಚ್ಚಿದ್ರಿ. ಬಿರಿ ಮುಚ್ಚಿರೋದೇ ಹೇಳಿದಿರಲ್ಲ, ತೆರೆದಿರೋದು ಎಲ್ಲಿ ಹೇಳಿ, ಎಷ್ಟು ತೆರೆದಿದೆ ಗುಂಡಿ ಅನ್ನೋದನ್ನ ಹೇಳಿ ಫಸ್ಟು. ನೋಡಿ, ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಒಪ್ಕೊಂಡು ಹೋಗ್ಬಿಟ್ರೆ ಏನು ಸಮಸ್ಯೆ ಇರಲ್ಲ. ಆದರೆ ಏನೇನೋ ಮಾತಾಡ್ಬಿಟ್ರೆ ಅದನ್ನೇ BJP ನಾಯಕರು ಕೇಳ್ತಾ ಇದ್ದಾರೆ. ಸರ್ಕಾರ ಪಾಪರ್ ಆಗಿದೆ ಅಂತಾರೆ ಅಶೋಕ್. ನಿಮ್ಮ ಬಳಿ ದುಡ್ಡಿಲ್ಲ ಅಂದ್ರೆ ಹೇಳ್ಬಿಡಿ. ಯಾಕೆ ಈ ರೀತಿ ಸುಳ್ಳು ಹೇಳ್ತೀರಿ? ದಿಲ್ಲಿಲಿ ಎಷ್ಟು ಗುಂಡಿಗಳಿವೆ ಅಂತ ಕೇಳ್ತೀರಿ, ಪ್ರಧಾನಮಂತ್ರಿ ನಿವಾಸದ ರೋಡಲ್ಲಿ ಎಷ್ಟು ಗುಂಡಿಗಳಿವೆ ಅಂತ ಕೇಳ್ತೀರಿ. ಇದು ಸರಿನಾ ಅನ್ನುವಂಥದ್ದು ಅಶೋಕ್ ಅವರ ಪ್ರಶ್ನೆ. ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು IT BT ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೇ ಬಿದ್ದಿದೆ ಅಂತ. ಸನ್ಮಾನ್ಯ DK ಶಿವಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೇರಿಕಾಗೆ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದರೂ ಬಿಟ್ಟಿದೆಯಾ ನೋಡ್ಕೊಂಬನ್ನಿ ಹೋಗಿ. ಫಸ್ಟ್ ನಿಮ್ಮದು ನೋಡ್ರಿ. ನಿಮ್ಮನ್ನು ಜನ ಆಯ್ಕೆ ಮಾಡಿರೋ ಅಂಥದ್ದು ನೀವೇನು ಮಾಡ್ತಾ ಇದ್ದೀರಾ ಅಂತ. ಮೋದಿಯವರು ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಏನು ಮಾಡ್ತಾ ಇದ್ದಾರೆ,
ಅದನ್ನೆಲ್ಲ ಹೇಳೋಕ್ಕೆ ನೀವು ಅಧಿಕಾರದಲ್ಲಿರೋವಂಥದ್ದು. ಅಧಿಕಾರ ಕೊಟ್ಟಿರೋದು ಜನ, ನೀ ಏನು ಮಾಡ್ತೀಯ ಅಂತ ಕೇಳೋಕ್ಕೆ ಜನ ಕೊಟ್ಟಿರೋದು. ಅದು ಬಿಟ್ಟುಬಿಟ್ಟು ಅಲ್ಲಿ ಹಳ್ಳ ಬಿದ್ದಿದೆ ಇಲ್ಲಿ ಹಳ್ಳ ಬಿದ್ದಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಅವಮಾನ, ನಿಮಗೆ ಅವಮಾನ. ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು IT BT ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ ನಾವು ಅದನ್ನು ತೋರಿಸ್ತೀವಿ. ಟಿವಿನಲ್ಲಿ ಅಭಿಯಾನ ಮಾಡಿದಂಥ ಸಂದರ್ಭದಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಸರ್ಕಾರಕ್ಕೆ ಇಂಥ ಮುಜುಗರ ಬರ್ತಿರಲಿಲ್ಲ. ನೋಡಿ, BJP ನಾಯಕರು ನಿಜವಾದ ಶ್ರಮಜೀವಿಗಳ ಥರ ತಲೆನಲ್ಲೊಂದು ಕೇಸರಿ ಇದನ್ನು ಸುತ್ತಕೊಂಡು ಎಷ್ಟು ಕಷ್ಟಪಡ್ತಾರೆ ನೋಡಿ. ಸಾಮಾನ್ಯ ಸಂಗತಿನ. ಉಳುವಾ ಯೋಗಿಯ ನೋಡಲ್ಲಿ ಅಂತ ಕವಿ ಹಾಡ್ದ, ಗುಂಡಿ ಮುಚ್ಚುವ ನಾಯಕನ ನೋಡಿಲ್ಲಿ ಅಂತ ಹಾಡಬೇಕಿವಾಗ. ಅಷ್ಟರ ಮಟ್ಟಿಗೆ ಗುಂಡಿ ಮುಚ್ಚುವಂಥ ಪ್ರಕ್ರಿಯೆಗಳು ಶುರುವಾಗಿದೆ. ಲಗ್ಗೆರೆ ತೋರಿಸ್ತಾ ಇದ್ದೀವಿ ನಾವು, ಬನಶಂಕರಿ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಗಲ್ಲಿ ಗಲ್ಲಿಯಲ್ಲೂ ಗುಂಡಿ, ಎಲ್ಲ ರಸ್ತೆಗಳಲ್ಲೂ ಗುಂಡಿ. ಗುಂಡಿ ಮುಚ್ಚಲು ವಿಫಲ ಅಂತ ಒಂದು ರೆಕಾರ್ಡ್ ಕೂಡ ಇದೆ. ಅದನ್ನು ಪ್ರದರ್ಶನ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂಥ ಘೋಷಣೆಗಳು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.